ಲವ್ಲಿ, ಶುಭವಾಗಲಿ. ತುಂಬ ಏನು ಕ್ರಿಯೇಟಿವ್ ಆಗಿದೆ ಎಲ್ಲವೂ ಕೂಡ. ಶುಭವಾಗಲಿ ಸಿನಿಮಾ ಟೀಮ್ಗೆ ಅಂತ ಹಾರೈಸ್ತಾ, ಮೊದಲು ನನ್ನೇ ಬಿಟ್ಟಿದ್ದಾರೆ ಮಾತಾಡೋದಕ್ಕೆ. ತುಂಬ ಖುಷಿ ಆಗ್ತಿದೆ ಎಲ್ಲ ಗಣ್ಯರಿಗೂ, ಠಾಣೆ ಚಿತ್ರತಂಡ ಠಾಣೆ ಚಿತ್ರತಂಡದವರೆಗೂ ಹಾಗೆ ಮಾಧ್ಯಮ ಮಿತ್ರವರ್ಗದವರೆಗೂ ಎಲ್ರಿಗೂ ಮೊದಲನೇದಾಗಿ ನಮಸ್ಕಾರಗಳನ್ನ ತಿಳಿಸ್ತೀನಿ. ಮೊದಲು ಠಾಣೆ ಚಿತ್ರದ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ, ನಂತರ ಆಡಿಯೋ. ಠಾಣೆ ಚಲನಚಿತ್ರ ಒಟ್ಟಾರೆ ಕ್ರೈಮ್, ಥ್ರಿಲ್ಲರ್, ಆ್ಯಕ್ಷನ್ ಆ್ಯಂಡ್ ಫ್ಯಾಮಿಲಿ ಡ್ರಾಮಾ, ಸೆಂಟಿಮೆಂಟ್ಸ್ ಎಲ್ಲವನ್ನೂ ಒಳಗೊಂಡಂಥ ಒಂದು ಚಲನಚಿತ್ರ ಅಂತ ಹೇಳ್ಬೋದು. ಅದರಲ್ಲಿ ಎಲ್ಲ ಪಾತ್ರ ವರ್ಗದವರು, ಸುಮಾರು 200 ಜನ ಆರ್ಟಿಸ್ಟ್ಗಳು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ನನಗೂ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋದಕ್ಕೂ ಕೂಡ ತುಂಬ ಒಂದೊಂದು ಕ್ಯಾರೆಕ್ಟರ್ಗೂ ಟ್ರೀಟ್ ಮಾಡಬೇಕಾದ್ರೆ ತುಂಬ ಒಂದು ವಿಭಿನ್ನವಾದ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಪ್ರವೀಣ್ ಅವರು ಮುಖ್ಯ ನಾಯಕರಾಗಿದ್ದಾರೆ ಮತ್ತು ಭಗತ್ ರಾಜ್ ಅವರು ಡೈರೆಕ್ಟರು. ಸೊ ಈ ಒಂದು ಚಲನಚಿತ್ರದಲ್ಲಿ 2 ಹಾಡುಗಳು ಹೇಗೆ ಇನ್ವಾಲ್ವ್ ಆಗುತ್ತೆ ಅಂದರೆ, ಫಸ್ಟ್ ಸಾಂಗ್ ಬಂದು ನಾಯಕನ ಒಂದು ಕ್ಯಾರೆಕ್ಟ್ರು, ಅಂದರೆ ಆ ಸ್ಲಮ್ ಸುತ್ತಮುತ್ತ ಒಂದು ವಾತಾವರಣದಲ್ಲಿ ಇರೋವಂಥ ಒಬ್ಬ ಮಧ್ಯಮ ವರ್ಗದ, ಮಧ್ಯ ವಯಸ್ಕ ಅಂತ ಹೇಳ್ಬೋದು. ಸೊ ಅವರ ಒಂದು ಜರ್ನಿ ಹೇಗಿರುತ್ತೆ, ಆ ಸುತ್ತಮುತ್ತ ಏರಿಯಾದಲ್ಲಿ ಅವ್ರು ಹೇಗೆ ಎಲ್ರಿಗೂ ಬೇಕಾದವರಾಗಿರ್ತಾರೆ ಅನ್ನೋದನ್ನು ಒಂದು ಬಿಂಬಿಸುವಂಥ ಒಂದು ಮಾಂಟೇಜ್ ಸಾಂಗು. ಅದರಲ್ಲಿ ಸ್ವಲ್ಪ ಒಂದಷ್ಟು ಗಾದೆಗಳನ್ನ ಸೇರಿಸಿ ಒಂದು ಮೋಟಿವೇಶನಲ್ ಸಾಂಗ್ ಮಾಡಬೇಕು ಅಂದಾಗ, ಕಂಪೋಸಿಂಗ್ ಆದಮೇಲೆ ನಮ್ಮ ರೆಮೋ ಅವರು ಅದ್ಭುತವಾದ ಒಂದು ಸಾಹಿತ್ಯ ಕೊಟ್ಟರು. ಡೈರೆಕ್ಟರ್ ಸರ್ ಕೂಡ ಒಂದಷ್ಟು ಗಾದೆಗಳು ಇಂಥದನ್ನೆಲ್ಲ ಅಳವಡಿಸಿ ಅಂತೆಲ್ಲ ಹೇಳಿದ್ರು. ಅದೇ ರೀತಿ ರೆಮೋ ಅವರು ತುಂಬ ಚೆನ್ನಾಗಿ ಬರ್ಕೊಟ್ರು. ದೆನ್ ಅದನ್ನು ಫಸ್ಟ್ ನಮಗೆ ಪ್ಲ್ಯಾನ್ ಇರಲಿಲ್ಲ, ಅಂದರೆ ಮಕ್ಕಳ ಹತ್ರ ಹಾಡಿಸ್ಬೇಕು ಅಂತ. ಬಟ್ 4 ಜನ ಸಿಂಗರ್ಸ್ ಹತ್ರ ಹಾಡಿಸ್ಬೇಕು ಅನ್ನೋದೊಂದು ಪ್ಲ್ಯಾನ್ ಇತ್ತು. ಅದಾದ ನಂತರ ಸಾಂಗ್ ಮ್ಯೂಸಿಕ್ ಎಲ್ಲ ಆಗಿ ಹೊರ ಬಂದಾಗ, ಇದು ಯಾಕೆ ಮೋಟಿವೇಶ್ನಲ್ ಸಾಂಗ್ ಆಗಿರೋದ್ರಿಂದ ಮಕ್ಕಳು ಹಾಡಿದ್ರೆ ಇನ್ನೂ ಚೆನ್ನಾಗಿ ರೀಚ್ ಆಗುತ್ತೆ ಅನ್ನೋ ಒಂದು ಕಲ್ಪನೆ ಬಂತು. ಆಗ ನಾನು ಇವ್ರಿಗೆ ಹೇಳಿದಾಗ, ಟೀಮ್ಗೆ ಹೇಳಿದಾಗ, ಇಲ್ಲ ಖಂಡಿತ ಮಾಡೋಣ ಅಂತಂದರು. ಸೊ ಆಗ ಈ ಸಾಂಗ್ನಲ್ಲಿ ಜ್ಞಾನ ಮತ್ತು ದಿವ್ಯಾ ಅಲೂರವರ ಮಗಳು ಕೂಡ ಹಾಡಿದ್ದಾಳೆ, ಜನ್ಯ, ಮತ್ತು ಮೌಲ್ಯ, ಹಾಗೆ ನಾಗಚಂದ್ರಿಕ ಅವರ ಮಗ ಅಚಿಂತ್ಯ ಅಂತ, ನಂತರ ಕುಶಲ ಅಂತ ಸಿಂಗರ್, ಅವ್ರ ಮಗಳು ಕೂಡ ಹಾಡಿದ್ದಾಳೆ, ಅನುಷ್ಕಾ. ಸೊ ಇನ್ನು 2ನೇ ಸಾಂಗ್ ಬಂದು ರಾಜೇಶ್ ಕೃಷ್ಣನ್ ಅವರು ಹಾಡಿದ್ದಾರೆ. ಅದು ಒಂದು ಲವ್ ಮಾಂಟೇಜ್ ಸಾಂಗು. ಅದನ್ನು ರಾಜೇಶ್ ಕೃಷ್ಣನ್ ಅವರು ಹಾಡಿದ್ದಾರೆ. ನಂತರ ಲಕ್ಷ್ಮೀ ರಮೇಶ್ ಅವರು ಸಾಹಿತ್ಯ ಬರೆದಿದ್ದಾರೆ. ಸೊ ಒಟ್ಟಾರೆ ಚಲನಚಿತ್ರ ಸಾಂಗ್ಗಳ ಜೊತೆಗೆ, ಸಾಂಗಿಗಿನ್ನ ನನಗೆ ಹೆಚ್ಚಿಗೆ ಕೆಲಸ ಇದ್ದು ಬ್ಯಾಕ್ಗ್ರೌಂಡ್ ಸ್ಕೋರ್ನಲ್ಲಿ. ಬಿಕಾಸ್ ಈ ಸಾಂಗ್ ನಾನು ಮೂವಿ ಅವರು ಫಸ್ಟ್ ಸ್ಟೋರಿ ಹೇಳಾದ್ಮೇಲೆ ನನಗೆ ಕಂಪ್ಲೀಟಾಗಿ ಎಡಿಟಿಂಗ್ ಆಗಿ ನನ್ನ ಮೂವಿ ಬಂದಾಗ ಆಲ್ಮೋಸ್ಟ್ 1 ಇಯರ್ ಗ್ಯಾಪ್ ಆಗೋಗಿತ್ತು. ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ಸಾಂಗ್ಸೇ ಬೇರೆ. ಆಮೇಲೆ ನನಗೆ ಮೂವಿ ಬಂದಾಗ ಸರಿ 2 ಸಲ 3 ಸಲ ನೋಡಿದೆ, ಸರಿ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಬೋದು ಅಂತ ಅಂದ್ಕೊಂಡೆ. ದೆನ್ ಅಗೈನ್ 1 ರೀಲ್ ಆಗಿದ ತಕ್ಷಣ ಮತ್ತೆ ಸ್ಟಾರ್ಟ್ ಮಾಡಿದೆ, 2ನೇ ರೀಲು, 3ನೇ ರೀಲು ಹೋದ್ಮೇಲೆ ಮತ್ತೆ ಅಗೈನ್. ಸೊ ಒಟ್ಟು 3ನೇ ಸಲ ನಾನು ಅಗೈನ್ ಫಸ್ಟಿಂದ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಒಂದೊಂದು ಕ್ಯಾರೆಕ್ಟ್ರಿಗೂ ಒಂದೊಂದು ಲಿಂಕ್ ಕೊಡಬೇಕು, ಈ ಕ್ಯಾರೆಕ್ಟ್ರಿಗೆ ಇದೇ ಮ್ಯೂಸಿಕ್ ಬರಬೇಕು, ಅಲ್ಲೂ ಇಲ್ಲೂ ಸಿಂಕ್ ಆಗಬೇಕು ಅನ್ನೋದೊಂದಿತ್ತು. ಸೊ ಒಂದು ವಿಭಿನ್ನವಾದ ಇದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಒಟ್ಟಾರೆ ಕೆಲಸ ಮಾಡಿದ್ವಿ, ಇನ್ನೇನಿದ್ರು ನೀವು ಹೇಳಬೇಕು. ನಂತರ ಇದು ಮತ್ತೊಂದು ಖುಷಿ ಏನಂತಂದರೆ, ಲೇಖ ಆಡಿಯೋನ ಮುಂಚೆ ನನ್ನ ಫಸ್ಟ್ ಮೂವಿ ಅಪ್ಪು ಸರು ಬಿಡುಗಡೆ ಮಾಡಿಕೊಟ್ಟಿದ್ರು. ಸೊ ಅದು ಇವತ್ತು ಈ ಚಿತ್ರದ ಮೂಲಕ ರೀಲಾಂಚ್ ಮಾಡ್ತಾ ಇದ್ದೀವಿ. ಹೀಗೆ ಮುಂದೆ ಇನ್ನೊಂದಷ್ಟು ಚಲನಚಿತ್ರಗಳು ಮತ್ತು ಆಡಿಯೋಗಳು ಬರುವಂಥ ಸಾಧ್ಯತೆ ಇದೆ. ನಂತರ ಇದರಲ್ಲಿ ಇನ್ವಾಲ್ವ್ ಆದಂಥ ಆಡಿಯೋ, ರೆಮೋ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇದು ನನಗೆ ಆ ಸಾಹಿತ್ಯ ಒಂದು ಮೋಟಿವೇಶ್ನಲ್ ಸಾಂಗ್ ಆಗಿದ್ದರಿಂದ, ಸೊ ಇದನ್ನು ಮಕ್ಕಳು ಹಾಡಿದ್ರೆ ಚೆನ್ನಾಗಿರುತ್ತೆ, ಮಕ್ಕಳು ಹಾಡಿದ್ರೆ ಇನ್ನೂ ಚೆನ್ನಾಗಿ ರೀಚ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್ನಲ್ಲಿ ಈ ಸಾಂಗ್ ಮಾಡಿದ್ದು. ಫಸ್ಟ್ ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ.
ಸರ್ ಅದಕ್ಕೆ ಅವಕಾಶ ಇರಲಿಲ್ಲ ಬಿಕಾಸ್ ಐ ಮೀನ್ ಸ್ಟೋರಿ ಆ ರೀತಿ ಹೋಗುತ್ತೆ. ಸೊ ಎಲ್ಲೂ ಸ್ಟೋರಿಗೂ ಧಕ್ಕೆ ಆಗಬಾರ್ದು. ಇದು ಕೂಡ ಒಂದು ಪಲ್ಲವಿ ಒಂದು ಚರಣ ಒಂದು ಪಲ್ಲವಿ ಚರಣ ಶಾರ್ಟಾಗೇ ಇಟ್ಟಿದ್ವಿ. ಬಟ್ ಖಂಡಿತ ಮೂವಿ ನಿಮ್ಮನ್ನೆಲ್ಲೂ ಬೋರ್ ಮಾಡೋದಿಲ್ಲ, ಆ ರೀತಿ ತೊಗೊಂಡು ಹೋಗುತ್ತೆ. ಥ್ಯಾಂಕ್ ಯು. ತಂದೆ ಇಬ್ಬರು ಕೂಡ ಸಿಂಗರ್ಸು ಮತ್ತು ಎಲ್ಲ ರಾಜ್ಕುಮಾರ್ ಸರ್ ಅವರ ಹಾಡುಗಳಾಗಿರ್ಬೋದು, ಹಳೆಯ ಎಲ್ಲ ಹಾಡುಗಳಲ್ಲಿ ನೀವು ಕೋರಸ್ ಏನು ನೋಡ್ತೀರಾ ಅದೆಲ್ಲದಕ್ಕೂ ಇವರ ತಾಯಿಯ ಧ್ವನಿ ಇದೆ. ಜೊತೆಗೆ ನಮ್ಮ ಮಾನಸ ಹೊಳ್ಳ ಅವರ ತಾಯಿ ಕೂಡ ಸಂಗೀತ ಕ್ಷೇತ್ರದಲ್ಲಿ. ಅವರಿಬ್ಬರು ಫ್ರೆಂಡ್ಸು, ಇವರಿಬ್ಬರು ಫ್ರೆಂಡ್ಸು ಲೆಗಸಿ ಮುಂದುವರಿಸಿ ನಿಮ್ಮ ಮಕ್ಕಳ ಫ್ರೆಂಡ್ಸು ಮುಂದುವರಿತಾರೆ. ದಿವ್ಯಾಲು ಅವ್ರ ಮಗಳು ಭರವಸೆಯ ಬೆಳಕನು ನೀ ಹೂಡು, ಸಾಧಿಸೋ ಪಥದಲ್ಲಿ ತಡೆಗಳು ನೂರು, ಹಾರು ಗರಿಬಿಚ್ಚಿ ನೀನು ಬಾತಲುಪೋ ತೀರ, ಜಾರೋ ಜಲಧಾರೆಯಂತೆ ಹರಿದಾಡಿ ಸಾಗೋ ದೂರ, ಕೈಲಾಗದೆ ಕೂರೋನು ನೆಲಡೊಂಕು ಅನ್ನುತ್ತಾರೆ, ಹನಿ ಹನಿ ಸೇರಲು ಹಣ್ಣುಗಳು. ಮಾನಸ ಹೊಳ್ಳ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ, ಹಾಗೆ ಠಾಣೆ ಒಂದು ಟೀಮ್ ಹೆಸರೇ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು ಹೆಸರು, ಯಾಕಂದರೆ ಎಲ್ಲರೂ ಆರಾಮಾಗಿ ಜ್ಞಾಪಕ ಇರುತ್ತೆ ಎಲ್ಲರೂ ಅನ್ನೋದು. ಹಾಗೆ ಇಲ್ಲಿ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ. ಈಗ ಮತ್ತೆ ನಾನು ಬಂದಮೇಲೆ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು ಇಲ್ಲಿ ಇದ್ದಿದ್ದಕ್ಕೆ. ಯಾಕಂದರೆ ನಿಮ್ಮ ಸಪೋರ್ಟ್ ಇಲ್ಲದೆ ಯಾವುದು ಏನೂ ನಡೆಯೋದಿಲ್ಲ, ಅದು ಗೊತ್ತಿರೋ ವಿಷಯ. ಹಾಗಾಗಿ ನಿಮ್ಮ ಸಪೋರ್ಟು ಯಥೇಚ್ಛವಾಗಿ ನಮಗೆ ಬೇಕು, ನಮ್ಮ ಟೀಮ್ ಮೇಲೆ, ಠಾಣೆ ಟೀಮ್ ಮೇಲೆ. ಹಾಗೆ ನಮ್ಮ ಮಾನಸ ಹೊಳ್ಳ ಅವಳ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು. ನಾವು ಬಾಲ್ಯ ಸ್ನೇಹಿತರು, ಆಗ ಜೊತೆಗೆ ಹಾಡ್ತಾ ಇದ್ವಿ ಎಷ್ಟೊಂದು ಹಾಡುಗಳನ್ನ. ಹಾಗೆ ಬರ್ತಾ 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 ಅವಳು ಮ್ಯೂಸಿಕ್ ಮಾಡೋಕ್ಕೆ ಶುರು ಮಾಡಿದ್ಲು. ನಾನು ಸುಮ್ಮನೆ ಎಲ್ಲೋ ಒಂದೆರಡು ಹಾಡುಗಳನ್ನ ಬರಿತಾ ಇದ್ದೆ, ಅದು ಭಾಳ ಇಷ್ಟ ಆಗ್ತಾಯಿತ್ತು. ನಂಗೆ ತುಂಬ ಎನ್ಕರೇಜ್ ಮಾಡ್ತಾಯಿದ್ಲು, ಚೆನ್ನಾಗಿ ಬರೀತೀನಿ ನೀನು ಯಾಕೆ ಬರೀಬಾರ್ದು ಅಂತ. ಪರವಾಗಿಲ್ಲ ಬಿಡು ಅಂತ ಆ ಥರನೇ ಬರ್ತಾಯಿತ್ತು. ಹಾಗೆ ಸಣ್ಣ ಪುಟ್ಟದು ನಾವು ಬರೆದು ಎಷ್ಟೋ ಹಾಡುಗಳು ಮಾಡಿದ್ವಿ. ಬಟ್ ಈ ಸಾಂಗು ಶಿ ವಾಸ್ ವೆರಿ ಪರ್ಟಿಕ್ಯುಲರ್. ಇದೊಂಥರ ಒಂದು ಮೋಟಿವೇಶ್ನಲ್ ಸಾಂಗ್ ಬೇಕು, ಡೈರೆಕ್ಟರ್ ಹತ್ರ ನೀನು ಮಾತಾಡು, ನೀನು ಬರೀ ಅಂತ. ನನಗೊಂದು ಸ್ವಲ್ಪ ಭಯ ಆಯಿತು ಆ್ಯಕ್ಚುಲಿ, ಮೋಟಿವೇಶ್ನಲ್ ಸಾಂಗ್ ಹೆಂಗೆ ಬರುತ್ತೋ ಏನು ಕತೆನೋ, ಯಾಕಂದ್ರೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಸಾಂಗ್ ಮೇಲೆ. ಆಮೇಲೆ ಡೈರೆಕ್ಟರ್ ಸರ್ ಮಾತಾಡಿದ್ರು, ಮೇಡಮ್ ಈ ಥರ ಇರಲಿ, ಅಂದರೆ ಕೈಲಾಗ್ದಿರೋದು ಏನೂ ಇಲ್ಲ, ಆಮೇಲೆ ಹಾಸಿಗೆ ಇದ್ದಷ್ಟು ಕಾಲು ಚಾಚೋದಕ್ಕಿಂತ ಇನ್ನೇನಾದ್ರು ಬರೀಬೇಕು ಮೇಡಮ್ ಅಂತೆಲ್ಲ ತುಂಬ ಚೆನ್ನಾಗಿ ನನಗೆ ಅವರು ಐಡಿಯಾಸ್ನ ಕೊಟ್ಟರು. ಸೊ ಆ ಥಾಟ್ ಮೇಲೆ ಏನು ಬರ್ತೋ ಅದನ್ನು ನಾನು ಬರೆದಿದ್ದೀನಿ. ಹಾಗೆ ನಮ್ಮ ಅಣ್ಣವ್ರದ್ದು ಒಂದೆರಡು ಸಾಲು ಕೂಡ ಅಲ್ಲಿ ಆಗೋದು ಕೈ ಕಟ್ಟಿ ಕುಳಿತಾರೆ ಅಂತ, ಅದನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಸೊ ಥ್ಯಾಂಕ್ ಯು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ. ಟೀಮ್ಗೂ ಅಷ್ಟೇ ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಎಲ್ಲ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ. ಎರಡನೇ ಸಾಂಗ್ ನಾನು ಕೇಳಿದೆ, ಇವಾಗ ಕೇಳಿದೆ, ತುಂಬ ಚೆನ್ನಾಗಿದೆ. ಅದರಲ್ಲೂ ನಮ್ಮ ಮೆಲೋಡಿ ಕಿಂಗ್ ರಾಜೇಶ್ ಕೃಷ್ಣನ್ ಅವರ ಧ್ವನಿಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸಾಂಗ್ ಹುಕ್ಲೈನ್ ತುಂಬ ಚೆನ್ನಾಗಿದೆ, ಲಿರಿಕ್ಸ್ ಕೂಡ ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ ನಮ್ಮ ಠಾಣೆ ಮೂವಿಗೆ. ಹಾಗೆ ನಮ್ಮ ಲೇಖಾ ಆಡಿಯೋ ಎತ್ತರಕ್ಕೆ ಬಹಳಷ್ಟು ಜನನ ಬೆಳೆಸಲಿ, ಇನ್ನೊಂದಷ್ಟು ಒಳ್ಳೆ ಹಾಡುಗಳು ಅದರಲ್ಲಿ ಬರಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಸರ್ ತಮಿಳಲ್ಲಿ ಬರಿತೀನಿ ಸರ್, ಕನ್ನಡ ಬರಿತೀನಿ, ಇಂಗ್ಲೀಷು ಒಂದಷ್ಟು ಬರಿತೀನಿ ಸರ್. ತುಂಬ ತಲೆ ತಿಂತಿರ್ತೀನಿ ಸರ್ ಆ್ಯಕ್ಚುಲಿ ನಾನು ಅವ್ರಿಗೆ. ಸರ್ ಹಾಡುಗಳು ತುಂಬ ಬರ್ತಿದ್ದೀನಿ ಸರ್, ಅಂದರೆ ಆಚೆ ಗೊತ್ತಿರೋ ಥರ ಹೆಸರಾಗಿ ಥರ ಹಾಡುಗಳು ಕಮ್ಮಿ, ಬಟ್ ಒಂದು 100 ಮೇಲೆ ಬರೆದಿದ್ದೀನಿ ಸರ್. ಹಾಗೆ ಇನ್ನೊಂದು ಹೇಳ್ಬೇಕು ಸರ್, ಭಾಳ ತಲೆ ತಿಂತಾರೆ ಸರ್. ಈ ಹಾಡು ಬರೆದಾಗ 12 ಗಂಟೆ ರಾತ್ರಿ. ಏನಂದರೆ ಮನೇಲಿ ಮಾಮೂಲಾಗಿ ಫ್ರೆಂಡ್ಸ್ ಬರೋ ಥರ ಬರ್ತಾರೆ ಸರ್ ಮನೆಗೆ. ಮಾನಸ ಇಷ್ಟು ತುಂಬ ಬ್ಯುಸಿ ಇರ್ತಾರೆ ಆ್ಯಕ್ಚುಲಿ. ಮಾನಸ ಹುಳ್ಳ ಬರ್ತಾರೆ 12 ಗಂಟೆ ಅನ್ನೋದಿನಿ, ಮನೇಲಿ ಇದೆಯಾ ಊಟಕ್ಕೆ ಬಾರೆ ಅಂತೀನಿ. ರೆಗ್ಯುಲರ್ ಆಗಿ ಫ್ರೆಂಡ್ಸ್ನ ಬರ್ತಾಳೆ, ನಾನು ನೋಡೋಕೆ ಬರ್ತಾಳೆ ಅನ್ಕೊಂಡ ತಕ್ಷಣ ಪೇಪರ್ ಪೆನ್ ತೊಗೊಂಡ್ಬಿಡು ಅಂತಾಳೆ. ಮಲ್ಗೋ ಟೈಮ್ ಕಣೆ, ಹಾಡು ಬರೋ ಇವನು ಮಲ್ಗೋದು ಯಾವಾಗಲೂ ಇರುತ್ತೆ ಅಂತ. ಸೊ ಅವಳು ಒಂದು ನಿಮಿಷ ಟೈಮ್ ಕೂಡ ವೇಸ್ಟ್ ಮಾಡಲ್ಲ. ಅವ್ಳು ಯಾವಾಗಲೂ ಅಷ್ಟೇ ಆ ಟೈಮ್ ಏನಿರುತ್ತೆ ಅದನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು, ಪ್ರೊಡಕ್ಟಿವ್ ಆಗಿರಬೇಕು ಅಂತ ಯಾವಾಗಲೂ ಅವಳು ಅದನ್ನು ಪಾಲಿಸ್ಕೊಂಡೇ ಬಂದಿದ್ದಾಳೆ ಇವತ್ತಿನವರೆಗೂ. ಸರ್ ಹೊಸದು ಸರ್, ನನಗೆ ಹೊಸದು ಮೋಟಿವೇಶ್ನಲ್ ಸಾಂಗ್ ಬರೆಯುವಂಥದ್ದು ನನಗೆ ಹೊಸದು. ಯಾಕಂದ್ರೆ ಯೂಶ್ವಲಾಗಿ ಲವ್ ಸಾಂಗ್ಸ್ ಬರೆದಿದ್ದೀನಿ, ಮತ್ತು ಮೋಟಿವೇಶ್ನಲ್ ಬೇರೆ ಥರ ಬರ್ತೀವಿ ಸರ್. ಅಂದರೆ
ಕ್ಯಾಶುವಲ್ ಆಗಿ ಸಾಂಗ್ಸ್ ಇರುತ್ತಲ್ಲ ಅಂಥದ್ದು ಬರ್ತೀವಿ. ಈ ಥರ ಒಂದು ವರ್ಡ್ಸ್, ಇಂಪ್ಯಾಕ್ಟ್ ಆಗುವಂಥ ವರ್ಡ್ಸ್ ಯೂಸ್ ಮಾಡಿ ಹಾಸಿಗೆ ಇದ್ದಷ್ಟು ಕೈ ಏನು ಕಾಲು ಚಾಚು ಅಂತೀವಿ, ಅದನ್ನು ಉಲ್ಟಾ ಆಸೆನ ಮೀರಿ ಕಾಲು ಚಾಚಬೇಕು, ಆಸೆಗಳನ್ನ ಪಡಬೇಕು. ಆಮೇಲೆ ನದಿಗಳಿಗಿಂತ ಸಾಗರ ದೊಡ್ಡದು, ನೀ ಬಲೆ ಹಾಕು ಸಾಗರಕ್ಕೆ, ಎಲ್ಲ ಮೀನುಗಳು ಜಾಸ್ತಿ ಸಿಗ್ತವೆ, ಡಿಫ್ರೆಂಟಾಗಿ ಸಿಗ್ತವೆ. ಆ ಥರ ಒಂದು ಥಾಟಲ್ಲಿ ವರ್ಡ್ಸ್ ಎಲ್ಲ ಸ್ವಲ್ಪ ನೋಡಿ ಮಾಡಿ ಬರೆದಿರೋದು ಸರ್. ಅದೇ ಸರ್ ಬಿಲ್ಡಪ್ ಸಾಂಗ್ ಬರೆದ್ಬಿಡ್ಬೋದು ನನಗೊಂದು ಯೋಚನೆ. ಹಾಂ ಸರ್, ಅದೇ ಸರ್ ಹೊಸ ಕಾನ್ಸೆಪ್ಟ್ ಇತ್ತು, ಭಯ ಇತ್ತು, ಅವ್ರ ಸಪೋರ್ಟು ಇದೆ ಸರ್. ಯಾಕಂದರೆ ಅವರು ಪ್ರಾಪರಾಗಿ ಏನಂದರೆ ತುಂಬ ಜನಕ್ಕೆ ಅವ್ರಿಗೆ ಏನು ಬೇಕಂತಲೇ ಗೊತ್ತಿರಲ್ಲ ಸರ್. ಸುಮ್ಮನೆ ಒಂದು ಹಿಂಗೆ ಬರೀರಿ ಹಂಗೆ ಬರೀರಿ ಅಂತಾರೆ. ಬಟ್ ಮಾನಸ ಇರ್ಬೋದು ಮತ್ತು ನಮ್ಮ ಡೈರೆಕ್ಟರ್ ಸರ್ ಇರ್ಬೋದು, ದೇವರ್ ವೆರಿ ಪರ್ಟಿಕ್ಯುಲರ್, ಅವ್ರಿಗೆ ಗೊತ್ತಿತ್ತು ಏನು ಬೇಕು ಅಂತ. ಸೊ ಅದನ್ನು ತೊಗೊಂಡ್ರು ಅವರು, ಏನು ಚೇಂಜಸ್ ಇತ್ತು ಹೇಳಿದ್ರು, ಚೇಂಜಸ್ ಎಲ್ಲ ನಡೀತು. ನನಗೆ ಭಾಳ ಖುಷಿಯಾಗಿದೆ ಸರ್ ಬರೆದಿರೋದು, ನನಗೆ ಪರ್ಸ್ನಲ್ ಆಗಿ ಸಂತೋಷ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಮ್ಮ ಮಕ್ಕಳಲ್ಲಿ ಯಾರಾದರೂ ಮಾತಾಡ್ತೀರಾ? ಬಗ್ಗೆ ನಿರ್ದೇಶಕರು ಸಾಕಷ್ಟು ಸುದೀರ್ಘವಾಗಿ ಎಲ್ಲ ವಿಷಯಗಳನ್ನು ಹೇಳ್ಬಿಟ್ಟಿದ್ದಾರೆ. ಹಾಗೆ ನಮ್ಮ ಹೀರೋ ಕೂಡ ಅವ್ರು ಯಾವಾಗ ಸಿನಿಮಾ ರಂಗಕ್ಕೆ ಶುರು ಹಚ್ಕೊಂಡ್ರು ಅಲ್ಲಿಂದ ಹಿಡಿದು ಎಲ್ಲವನ್ನೂ ವಿವರವಾಗಿ ಹೇಳಿಬಿಟ್ಟಿದ್ದಾರೆ. ಸೊ ಜಾಸ್ತಿ ಹೇಳುವಂಥದ್ದು ಏನೂ ಇಲ್ಲ. ಎಲ್ಲ ಸಿನಿಮಾ ತಂಡಗಳು ಸಿನಿಮಾ ವಿಷಯ ಮಾಧ್ಯಮದ ಮುಂದೆ ಬಂದಾಗ, ಜನಗಳ ಮುಂದೆ ಬಂದಾಗ ನಾವು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ, ದಯವಿಟ್ಟು ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ಳೋದು ಸಹಜ. ಅದು ಬಿಟ್ಟು ಬೇರೆ ಏನು ಮಾಡೋದಕ್ಕೆ ಸಾಧ್ಯ? ಬೇರೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಕೂಡ ತುಂಬ ಇಷ್ಟಪಟ್ಟು, ಜೊತೆ ಸ್ವಲ್ಪ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ. ಸಿನಿಮಾ ಕತೆ ಚೆನ್ನಾಗಿದೆ, ಒಳ್ಳೊಳ್ಳೆ ನುರಿತ ಕಲಾವಿದರಿದ್ದಾರೆ, ರಂಗಭೂಮಿ ಕಲಾವಿದರಿದ್ದಾರೆ, ಈ ಥರ ದಿಗ್ಗಜರಿದ್ದಾರೆ. ಡೆಫಿನೆಟ್ಲಿ ಸಿನಿಮಾ ಚೆನ್ನಾಗಿರುತ್ತೆ. ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಗೊತ್ತಾಗೋದು ಸಿನಿಮಾ ನೋಡಿದ ಮೇಲೆ ಮಾತ್ರ. ಬಟ್ ದುರಂತ ಏನಂದರೆ, ಇವತ್ತು ಸಿನಿಮಾ ಥಿಯೇಟ್ರ್ಗಳಿಗೆ ಹೋಗದೆ ಸಿನಿಮಾ ಬಗ್ಗೆ ಜಡ್ಜ್ಮೆಂಟ್ ತೊಗೋತಿದ್ದಾರೆ ಜನ. ಅದಾಗಬಾರ್ದು. ಆಮೇಲೆ ಅತೀ ದುಡ್ಡು ಖರ್ಚು ಮಾಡಿದ ಸಿನಿಮಾಗಳು, ಹೆವಿ ಬಡ್ಜೆಟ್ ಇರೋ ಸಿನಿಮಾಗಳು, ಹೆವಿ ಪ್ರಮೋಷನ್ ಮಾಡಿದ ಸಿನಿಮಾಗಳು ಮಾತ್ರ ಸಿನಿಮಾಗಳು ಅನ್ನೋ ಮನೋಭಾವ ಹೋಗಬೇಕು. ಸಿನಿಮಾಗೆ ಕತೆ ಮುಖ್ಯ, ಮತ್ತು ನಿರ್ದೇಶಕ ಆ ಸಿನಿಮಾನ ಹೇಗೆ ನಿರೂಪಣೆ ಮಾಡಿರ್ತಾನೆ ಅನ್ನೋದು ಮುಖ್ಯ. ಅದಾದರೆ ಸಿನಿಮಾ ದೊಡ್ಡ ಬಜೆಟ್ ಆದರೂ ಸಿನಿಮಾ ಹಿಡಿಸುತ್ತೆ ನಿಮಗೆ, ಸಣ್ಣ ಬಜೆಟ್ ಆದರೂ ಸಿನಿಮಾ ಹಿಡಿಸುತ್ತೆ. ಹಾಗಂತ ಈ ಸಣ್ಣ ಬಜೆಟ್ ಸಿನಿಮಾ ಅಂತ ನಾನು ಹೇಳ್ತಿಲ್ಲ. ಯಾವುದೇ ಸಿನಿಮಾ ಇರಲಿ, ಥಿಯೇಟ್ರಿಗೆ ಹೋಗಿ ಸಿನಿಮಾ ಬಗ್ಗೆ ಜಡ್ಜ್ಮೆಂಟ್ ಕೊಡಿ. ಆಮೇಲೆ ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು, ನಾಟಕನ ಎಲ್ಲಿ ನೋಡಬೇಕು ಅಲ್ಲೇ ನೋಡಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಏನು ನೋಡಬೇಕು ಅದೇ ನೋಡಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲನೂ ನೋಡಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಹಾಗೆ ನಮ್ಮ ಮಾಧ್ಯಮ ಮಿತ್ರರು ಆದಷ್ಟು ಸಿನಿಮಾಗೆ ಹೆಚ್ಚಿನ ಪ್ರಚಾರ ಕೊಟ್ಟು ಜಾಸ್ತಿ ಜನ ಸಿನಿಮಾಗೆ ಬರೋ ಥರ ಮಾಡಿ ಈ ಒಂದು ಪುಟ್ಟ ತಂಡಕ್ಕೆ ದೊಡ್ಡ ಗೆಲುವು ಕೊಡಿಸಿ ಅಂತ ಪ್ರೀತಿಯಿಂದ ಕೇಳ್ಕೊತಿದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ಕರ್ಕಿ ಸರ್, ಓವರ್ ಟು ಯು. ಥ್ಯಾಂಕ್ ಯು ಮ್ಯಾಮ್. ಹೆಚ್ಚಾಗಿ ಸಿನಿಮಾ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿಲ್ಲ, ಆದರೆ ಸಿನಿಮಾ ನಂಟಿದೆ. ಏಕೆಂದರೆ ನಾನು ರಂಗಭೂಮಿ ಕ್ಷೇತ್ರದವನು. ಅಲ್ಲಿ ನಾನು ನಿರ್ದೇಶನ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ನಾಟಕ ಮುಖ್ಯಮಂತ್ರಿ ಚಂದ್ರು ಅಂತ ಕೊಡ್ತು. ಅದು 45 ವರ್ಷಗಳಿಂದ ನಡೀತಲೇ ಇದೆ ಮುಖ್ಯಮಂತ್ರಿ ನಾಟಕ. ಸೊ ಈಗ ಮುಖ್ಯಮಂತ್ರಿ ಚಂದ್ರು 500 ಸಿನಿಮಾಕ್ಕೂ ಹೆಚ್ಚು ಮಾಡಿದ್ದಾರೆ. ನಾನು ರಂಗಭೂಮಿಲಿ ಉಳಿದೆ, ಅವರು ಚಲನಚಿತ್ರ ಕ್ಷೇತ್ರ ಬಂದು. ನಾವೆಲ್ಲ ಟಿ ವಿ ಸೀರಿಯಲಲ್ಲಿ ಒಟ್ಟಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಅನೇಕ ಸೀರಿಯಲ್ಗಳು, ಮೊನ್ನೆ ಅಷ್ಟೇ ಯುಗಾಂತರದಲ್ಲಿ ನನ್ನ ವಿಶೇಷವಾಗಿ ಕರ್ಕಿ ಅವರೆಲ್ಲ ನಾವೆಲ್ಲ ಪಾತ್ರ ಮಾಡಿದ್ದೀವಿ. ನಮ್ಮ ಜೊತೆ ನಮ್ಮ ಅಳಿಯ ಇವರು ಹೀಗೆ ಟಿ ವಿ ಧಾರಾವಾಹಿಗಳಲ್ಲಿ ಕೆಲಸ ಮಾಡಿದ್ವಿ. ಪ್ರವೀಣ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅವ್ರಿಗೆ ಒಳ್ಳೇದಾಗಬೇಕು. ಮತ್ತು ನಮ್ಮ ಭಗತ್ ರಾಜ್ ನಮ್ಮನ್ನೆಲ್ಲ ಹಿಡಿದು ಬನ್ನಿ ಸರ್ ನೀವೆಲ್ಲ ಬರಬೇಕು ಮಾಡಿ ಅಂಥೇಳಿ ಒಂದೊಂದು ಚೊಕ್ಕ ಪಾತ್ರವನ್ನು ಕೊಟ್ಟಿದ್ದಾರೆ. ಚಿಕ್ಕ ಪಾತ್ರ ಇರ್ಬೋದು, ಆದರೆ ಚೊಕ್ಕ ಪಾತ್ರ, ಅದಕ್ಕೊಂದು ಬಿಗಿನಿಂಗ್, ಡೆವಲಪ್ಮೆಂಟ್, ಎಂಡ್, ಅದರಲ್ಲೇ ಒಂದು ರೀತಿಯ ಉತ್ತಮವಾದ ಪಾತ್ರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ಮತ್ತು ಠಾಣೆ ಗೆಲ್ಲಲಿ ಅಂಥೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಠಾಣೆ ಟೀಮ್ಗೆ ವಿಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮುಖ್ಯಮಂತ್ರಿ ನಾಟಕ ಸದಾ ಪ್ರಸ್ತುತವಾಗಿರುವಂಥ ನಾಟಕ ತುಂಬ ಹೃದಯ ಧನ್ಯವಾದಗಳು. ಹಾಗೆ ಮಾಧ್ಯಮ ಮಿತ್ರರು ಬಂದಿದ್ದೀರಿ, ಅವ್ರಿಗೂ ತುಂಬ ಹೃದಯ ಧನ್ಯವಾದಗಳು. ಠಾಣೆಯನ್ನು ಹೊರತುಪಡಿಸಿ ನಾಯಕ ನಟರ ರಿಷಿಯವರು ಬಂದಿದ್ದಾರೆ. ಹಾಗೆ ಮ್ಯಾಕ್ಸ್ ಮ್ಯಾನೇಜರ್ ಆದಂತಹ, ಮಾಲೀಕರಾದಂತಹ ದಯಾನಂದ್ ಸರ್ ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಹಾಗೆ ಇದನ್ನು ಠಾಣೆ ಹೊರತುಪಡಿಸಿ ಒಂದಷ್ಟು ಜನ ಆತ್ಮೀಯರು ಬಂದಿದ್ದಾರೆ. ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ಒಬ್ಬೊಬ್ಬರಿಗೂ ಧನ್ಯವಾದಗಳು. ಹಾಗೆ ಠಾಣೆ ಅಂದಿದ ತಕ್ಷಣ ನಮಗೆ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸ್ಟೇಷನು, ಈ ಥರದ್ದೇ ನಮಗೆ ಮೊದಲು ಕಣ್ಮುಂದೆ ಬರೋದು. ನಾವು ಒಂದಷ್ಟು ಪೊಲೀಸ್ ಆಫೀಸರ್ಗಳನ್ನು, ಅಧಿಕಾರಿಗಳನ್ನು ಭೇಟಿಯಾದಾಗ ಎಲ್ಲರೂ ತುಂಬ
ಈ ಕತೆ ವಿಷಯ ಇದನ್ನು ತಿಳ್ಕೊಂಡು ಖಂಡಿತ ಬರ್ತೀವಿ ಅಂತಂದರು. ಹಾಗೆ ರವಿ ಡಿ ಚನ್ನಣ್ಣನವರು ಅವರು ಫಸ್ಟು ಭೇಟಿ ಮಾಡಿದಾಗ ಭಾಳ ಖುಷಿಪಟ್ಟರು. ಖಂಡಿತ ನಾನು ಬಂದೇ ಬರ್ತೀನಿ, ಬಟ್ ಟೈಮಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದು, ಖಂಡಿತ ಬರ್ತೀನಿ ಅಂತ ಬಂದಿದ್ದಾರೆ. ಅವ್ರಿಗೂ ಧನ್ಯವಾದಗಳು ಸರ್. ಹಾಗೆ ಠಾಣೆ ಅಂದ ತಕ್ಷಣ ಆ ಟೈಟಲಲ್ಲಿ ನಾವು ಎಲ್ಲವನ್ನ ಬಳಸಿದ್ದೀವಿ. ಗನ್ ಬಳಸಿದ್ದೀವಿ, ಪೊಲೀಸ್ ಅಧಿಕಾರಿಗಳು ಏನೇನು ಬಳಸ್ತಾರೆ ಎಲ್ಲವನ್ನ ಬಳಸಿ ಅದೊಂದು ಟೈಟಲನ್ನು ಮಾಡಿದ್ದೀವಿ. ತುಂಬ ಜನಕ್ಕೆ ಅದು ಆ್ಯಕ್ಚುಲಿ ರಾಣಿ ರಾಣಿ ಅಂತಾರೆ. ಅದು ಆ್ಯಕ್ಚುಲಿ ನಾವು ಅದಕ್ಕೋಸ್ಕರ ಅದು ಬೇಕೇ ಬೇಕು ಅನ್ನೋಕ್ಕೋಸ್ಕರ, ಅದು ಠಾಣೆಗೆ ಅರ್ಥ ಬರಲ್ಲ, ಅದಕ್ಕೋಸ್ಕರ ಅದನ್ನು ಮಾಡಿದ್ದೀವಿ. ಠಾಣೆ ಅಂತ ಒಂದು ಪ್ರಾರಂಭ ಆಗಿದ್ದೆ ಈ ನಮ್ಮ ಠಾಣೆ ಸಿನಿಮಾದಲ್ಲಿ ಡೈರೆಕ್ಟ್ರಾಗಿ ವರ್ಕ್ ಮಾಡಿದ್ದಾರೆ ನಮ್ಮ ರವಿ ಸಾರು, ಬಂದಿದ್ದಾರೆ ಇಲ್ಲೇ. ಅವರು ಫಸ್ಟು ನನಗೆ ಹೇಳಿದ್ದು, ಸರ್ ನಮ್ಮ ಸ್ನೇಹಿತರು ಒಂದಷ್ಟು ಜನ ನಮಗೊಂದು ಕತೆ ಕೇಳ್ತಿದ್ದಾರೆ, ಪ್ರವೀಣ್ ಅಂತ ಪ್ರಕಸಂ ನಾಟಕದ ತಂಡದಲ್ಲಿ ಒಬ್ಬರು, ಅವರು ಒಂದು ಕತೆ ಹೇಳಿ ಅಂತಂದರು. ನಾನು ಹೋಗಿ ಕತೆ ಹೇಳಿದೆ ಅವ್ರಿಗೆ, ಇಷ್ಟಪಟ್ಟರು. ಆಲ್ರೆಡಿ ಸುಮಾರು ಕತೆಗಳನ್ನು ಕೇಳಿದರು ಅವರು, ಒಂದು 25-30 ಕತೆಗಳು ಕೇಳಿದರು. ಆಮೇಲೆ ಹೇಳಿದಾಗ ಅವ್ರು ಇಷ್ಟಪಟ್ಟ ಮೇಲೆ ಅವರ ಬಾಡಿ ಲ್ಯಾಂಗ್ವೇಜ್ಗೂ ಅದಕ್ಕೂ ನನಗೆ ಅನ್ನಿಸ್ತು ಸೂಟ್ ಆಗಲ್ಲ ಈ ಕತೆ, ಬಟ್ ಅವ್ರು ಇಷ್ಟಪಟ್ಟಿದ್ರು, ಬಟ್ ಸೂಟ್ ಆಗಲ್ಲ ಅಂತ. ನಾನು ಒಂದು 2 ದಿನ ಟೈಮ್ ಕೊಡಿ, ಬೇರೆ ಏನಾದರೂ ಮಾಡೋಣ ಅಂತ ಅವ್ರು ಕೇಳಿದೆ. ಸರಿ ಆಯಿತು ಹೇಳಿ ಅಂತಂದರು. ನಾನು ಅವ್ರಿಗೊಂದು ಮತ್ತೆ ಒಂದು ಸಣ್ಣ ಹೇಳಿದೆ, ಈ ಥರ ಒಂದು ಸ್ಲಮ್ಮು, ಈ ಥರದ್ದು ಒಂದು ಇವತ್ತು ಯುವ ಪೀಳಿಗೆ ದಿನಾ ಪೇಪರಲ್ಲಿ ನೋಡ್ತಿರ್ತೀರ ಅಂತಂದರೆ ಈ ಡ್ರಗ್ಸು ಮಾಫಿಯಾ ಯುವ ಪೀಳಿಗೆ ಹಾಳಾಗ್ತಿದೆ ಅಂದರೆ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಥರ ಯುವ ಪೀಳಿಗೆನ ಹಾಳು ಮಾಡ್ತಾ ಇದೆ. ಈ ಥರದ್ದೆಲ್ಲ ಒಂದಷ್ಟು ವಿಚಾರಗಳನ್ನು ಇಟ್ಕೊಂಡು, ಹಾಗೆ ಪೊಲೀಸ್ ಮೇನ್ ಎಲ್ಲ ನಮಗೆ ರಕ್ಷಕರು ಪೊಲೀಸು. ನಾವು ರಸ್ತೆಯಲ್ಲಿ ಎಲ್ಲೋ ಒಂದು ಕಡೆ ಗಲಾಟೆ ಆದರೂ, ಇಲ್ಲ ಪಕ್ಕದ ಮನೆಯವ್ರ ಜೊತೆ ಗಲಾಟೆ ಆದ್ರೂ, ಇಲ್ಲ ನಮ್ಮ ಮನೇಲಿ ಗಲಾಟೆ ಆದ್ರೂ ನಾವು ಫಸ್ಟ್ ಹೇಳೋದು ನಡಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ನಡಿ ಪೊಲೀಸ್ ಹತ್ರ ಹೋಗೋಣ ಅಂತ. ಇವತ್ತು ನಾವು ಅವ್ರ ಮೇಲೆ ಅಷ್ಟು ಬಲವಾದ ಒಂದು ನಂಬಿಕೆ ಇಟ್ಕೊಂಡಿದ್ದೀವಿ. ಆ ವಿಚಾರಗಳನ್ನೆಲ್ಲ ಒಂದಷ್ಟು ಇಟ್ಕೊಂಡು, ಮತ್ತು ರಾಜಕೀಯ ಒಂದು ಪೊಲಿಟಿಷಿಯನ್ ಒಂದಷ್ಟು ವಿಚಾರಗಳನ್ನು ಇಟ್ಕೊಂಡು ಈ ಠಾಣೆ ಒಂದು ಎಳೆಯನ್ನು ತಗೊಂಡು, ಕಾಳಿ ಅನ್ನೋ ಒಂದು ಕ್ಯಾರೆಕ್ಟ್ರು ಅದು ಏನು ಮಾಡುತ್ತೆ, ಆ ಸ್ಲಮ್ಮಲ್ಲೇ ಹುಟ್ಟು ಬೆಳೆದಂಥ ಹುಡುಗ ಆತ. ಅದು ಆ್ಯಕ್ಚುಲಿ ಸ್ಲಮ್ ಆಗಿರಲ್ಲ, ಮುಂಚೆ ಏನೋ ಒಂದು ಆಗಿರುತ್ತೆ, ಅವ್ರ ತಂದೆ ಹಾವು ಹಿಡಿತಾ ಇರ್ತಾರೆ, ಆ ಜಾಗ ಬೇರೆ ಥರ ಆಗಿರುತ್ತೆ. ಇಷ್ಟು ವರ್ಷಗಳಾದ ಮೇಲೆ ಅವರು ಕಾಳಿ ಅವ್ರ ಮಗನಾಗಿ ಇವನಿರ್ತಾರೆ. ಆಮೇಲೆ ಅದಕ್ಕೊಂದು ಜೊತೆ ಪ್ರೀತಿ ಪಾತ್ರದ್ದು ಶ್ರೀದೇವಿ ಅನ್ನೋ ಪಾತ್ರ, ಈ ಥರದ್ದು ಪಾತ್ರಗಳು ಸೃಷ್ಟಿಯಾಗ್ತಾ ಹೋಯಿತು. ಆಮೇಲೆ ನಮಗೆ ಒಂದು ಇದು ಕಾಡುತ್ತೆ, ಇವತ್ತು ನಾವು ಸ್ಲಮ್ಗಳನ್ನು ಜೀವಂತವಾಗಿ ಇಟ್ಕೊಂಡಿದ್ದೀವಿ. ಅಂದರೆ ನಾವು ಸ್ಲಮ್ ಅಂದಿದ ತಕ್ಷಣವೇ ಅಲ್ಲಿ ಏನೋ ಒಂದು ಕೊಳಕಿರುತ್ತೆ, ಗಲೀಜಿರುತ್ತೆ, ಆಮೇಲೆ ಅಲ್ಲಿ ಯಾರೂ ಓದಿರಲ್ಲ, ಈ ಥರದನ್ನು. ಅಂದರೆ ನಾವು ಆ ಥರ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ ಅಂತ. ಅಂದರೆ ಅಲ್ಲಿ ನಾವು ತುಂಬ ಸ್ಲಮ್ಗಳಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಬೆಂಗಳೂರು ಎಲ್ಲ ಸ್ಲಮ್ಗಳಲ್ಲೂ ಶೂಟಿಂಗ್ ಮಾಡಿದ್ದೀವಿ. ಅಲ್ಲಿ ಒಂದು ಜಾಗದಲ್ಲಿ ಹೇಗೆ ಅಂತಂದರೆ, ಅವ್ರ ಪಾಪ ಸರಿಯಾದ ಒಂದು ಶಿಕ್ಷಣ ಸಿಗ್ತಿರಲ್ಲ, ಅವ್ರಿಗೆ ಸರಿಯಾಗಿ ಒಂದು ಊಟ ತುಂಬ ಕಷ್ಟದಲ್ಲಿ ಅಲ್ಲಿರೋ ಜನ. ಅಲ್ಲಿ ತುಂಬ ಜನನ ಕೇಳಿದ್ದೀನಿ, ಎಳ್ಳೀರು ಮಾಡಿಕೊಂಡು ಒಂದು 60-70 ವರ್ಷದಿಂದ ಅಲ್ಲೇ ಇದ್ದಾರೆ, ಅವರು ಏನೂ ಇದಾಗಲ್ಲ. ಬಟ್ ನಾವು ಯಾವುದೇ ಈ ಕಡೆ ಅಂದರೆ ರಾಜಕೀಯ ಅದನ್ನು ಅವರು ಸ್ಟ್ರೈಕ್ಗಳಿಗೆ ಜೈಕಾರ ಹಾಕೋದಕ್ಕೆ ಪ್ರತಿಯೊಂದಕ್ಕೂ ನಾವು ಕರ್ಕೊಳ್ತಾ ಹೋಗ್ತೀವಲ್ಲ ರಾಜಕಾರಣಿ, ಅವರೆಲ್ಲರೂ 5 ವರ್ಷ ಅದು ನೋಡಿದ್ರೆ ದೊಡ್ಡ ಮಟ್ಟಕ್ಕೆ ಹೋಗಿರ್ತಾರೆ. ಅವ್ರು 50 ವರ್ಷದಿಂದ ಅಲ್ಲೇ ಇರ್ತಾರೆ. ಈ ಥರದ್ದು ಒಳ್ಳೊಳ್ಳೆಯ ಒಂದು ವಿಚಾರಗಳನ್ನು ಇಟ್ಕೊಂಡು ಈ ಠಾಣೆ ಅನ್ನೋದನ್ನು ಇದು ಮಾಡಿದ್ದೀವಿ. ಇದೇ ಅಂತಲ್ಲ, ಬೇರೆ 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 ಅಲ್ಲಿ ಠಾಣೆ ಒಂದು ಸ್ಲಮ್ಮಲ್ಲಿ ಪ್ರೀತಿ ಇರುತ್ತೆ ಅನ್ನೋಕ್ಕೋಸ್ಕರ ಶ್ರೀದೇವಿ ಕಾಳಿ, ಮತ್ತು ಆ ಶ್ರೀದೇವಿ ಮತ್ತು ಅವರ ಅಣ್ಣನ ಒಂದು ಬಾಂಧವ್ಯದ ಬಗ್ಗೆ ತೋರಿಸಿದ್ದೀವಿ. ಹಾಗೆ ಶ್ರೀದೇವಿ ಅನ್ನೋ ಪಾತ್ರ ಅದು ಅಲ್ಲಿಗೆ ಹೇಗೆ ಬಂತು, ಆಕೆ ಒಬ್ಬರು ಜಡ್ಜ್ ಮಗಳು, ಅಲ್ಲಿಗೆ ಸ್ಲಮ್ಮಲ್ಲಿ ಏನು ಮಾಡ್ತಿರ್ತಾಳೆ, ಈ ಥರದ್ದು ಒಂದು ಸಸ್ಪೆನ್ಸು ವಿಚಾರಗಳನ್ನು ಒಂದಷ್ಟು ಇಟ್ಕೊಂಡಿದ್ದೀವಿ. ಇದನ್ನು ಹೊರತುಪಡಿಸಿ ಒಂದು ವಿಲನ್ ಗ್ಯಾಂಗ್ಗಳು ಬರುತ್ತೆ. ಅದರಲ್ಲಿ ರಾಜ್ ಬಳವಾಡಿಯವರು ಅಭಿನಯ ಮಾಡಿದ್ದಾರೆ. ಅವ್ರದ್ದೊಂದು ಗ್ಯಾಂಗು, ಕುಲ್ದೀಪು, ಈ ಥರದ್ದು ಒಂದಷ್ಟು ಗ್ಯಾಂಗ್ ಇದೆ. ಆ ಗ್ಯಾಂಗು ಅದೆಲ್ಲ ಒಂದು ಡ್ರಗ್ಸು ಸ್ಮಗ್ಲಿಂಗು, ಈ ಥರದ್ದು ಒಂದಷ್ಟು ವಿಚಾರಗಳು.
ಇದು ಬರೀ ಸ್ಲಮ್ ಬಗ್ಗೆನೇ ತೋರಿಸಿಲ್ಲ. ಅಂದರೆ ಡ್ರಗ್ಸ್ಗಳು ಎಲ್ಲೆಲ್ಲಿಂದ ಹೇಗೆ ಬರುತ್ತೆ, ಏನು ಇಲ್ಲಿ ಹೇಗೆ ಸೇರುತ್ತೆ ಅನ್ನೋದು ನಮಗೂ ಆ್ಯಕ್ಚುಲಿ ಕ್ಲಾರಿಟಿ ಇಲ್ಲ. ಬಟ್ ಏನು ಅಂತಂದರೆ ಅದು ಹಾಳಾಗಬೇಡಿ, ಅದನ್ನು ಸೇವಿಸಿ, ಈ ಥರದ್ದು ವಿಚಾರಗಳನ್ನು ಈ ಗ್ಯಾಂಗಿಗೂ ಠಾಣೆ ಅಂತ ನಾವು ಒಂದು ಟೈಟಲ್ನ ಇಟ್ಟು ಈ ಕಥೆಯನ್ನು ನಾವು ಎಳೆಯನ್ನು ತಗೊಂಡು ಕಾಳಿಗೂ ಅದಕ್ಕೂ ಏನು ಸಂಬಂಧ, ಈ ಥರದೊಂದಷ್ಟು ವಿಚಾರಗಳನ್ನು ತಗೊಂಡು ನಾವು ಇದೊಂದು ಸಿನಿಮಾನ ಮಾಡಿದ್ದೀವಿ. ಹಾಗೆ ಇದಕ್ಕೆ ಸಪೋರ್ಟ್ ಆಗಿದಂತಹ ನಮಗೆ ಪ್ರಶಾಂತ್ ಸಾಗರ್ ಅಂತ ಇದಕ್ಕೆ DOP ಆಗಿ ವರ್ಕ್ ಮಾಡಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಬಟ್ ಏನಂತಂದರೆ ಅವರು ತುಂಬ ಸೈಲೆಂಟು, ತುಂಬ ಮಾತು ಆಡಲ್ಲ, ಒಂಥರ ಬೇರೆ ಥರ. ಅವರು ಇಲ್ಲಿ ಭೂಮಿ ಮೇಲಿದ್ರೂ ಅವ್ರ ಯೋಚನೆಗಳು ಬೇರೆ ಸೌರಮಂಡಲದಲ್ಲಿ ಓಡ್ತಾ ಇರುತ್ತೆ. ಯಾಕಂದರೆ ಅವ್ರ ನಂಬರ್ ತೊಗೊಂಡು ನೀವು ಸ್ಟೇಟಸ್ ನೋಡಿದ್ರೆ ಎಲ್ಲ ಸೌರಮಂಡಲಗಳದು, ಗ್ರಹಗಳದು ಈ ಥರದ್ದು ಇರುತ್ತೆ. ನಾವು ಯಾವುದೇ ಒಂದು ಶಾರ್ಟ್ ಹೇಳಿದ್ರೆ ಸರ್ ಇದೊಂದು ಶಾರ್ಟು ಅಂತ ಹೇಳಿದ್ರೆ ಯೋಚನೆ ಮಾಡ್ತಾ ಇರ್ತಾರೆ. ಅಂದರೆ ಅವರ ಒಂದು ಇದರಲ್ಲಿ ಒಂದು ಯಾವುದೋ ಒಂದು ಗ್ರಹದ್ದು ಒಂದು ಸ್ಟೇಟಸ್ ಹಾಕಿ ನೋಡ್ತಾರೆ, ಹಾಕಿದ ನೆಕ್ಸ್ಟು ಸರ್ ರೆಡಿ ಸರ್ ಅಂತಾರೆ. ಬಟ್ ಅದು ಮೋಸ್ಟ್ಲಿ ನೆಕ್ಸ್ಟ್ ಗ್ರಹದಲ್ಲಿ ಏನಾದರೂ ಒಂದು ಸಿನಿಮಾ ಅಂತ ಆದರೆ ಮೋಸ್ಟ್ಲಿ ಅವರೇ ಕ್ಯಾಮ್ರಾಮನ್ ಫಸ್ಟು ಅಂತ ಅಂದ್ಕೊಳ್ತೀನಿ. ಹಾಗೆ ನೆಕ್ಸ್ಟ್ ನಮಗೆ ಸುರೇಶ್ ಅರಸ್ ಅವರು ಒಂದು ಲೆಜೆಂಡ್ ಎಡಿಟ್ರು. ನಮ್ಮ ಶಿವು ಅಂತ ಈ ಪೋಸ್ಟರೆಲ್ಲ ಡಿಸೈನ್ ಮಾಡಿದ ಹುಡುಗ, ಅವನೊಂದು ಆರ್ಡ್ರ್ ಹಾಕಿದ್ದ ಒಂದು ಇದರಲ್ಲಿ. ಅವ್ರ ಅಸ್ಟೆಂಟು ಬಂದಿದ್ದಾರೆ ಮಂಜು ಕಲ್ಮನೆ ಅಂತ. ಸುರೇಶ್ ಸರ್ ಹತ್ರ ಹೋಗಿ ಕೇಳಿದೆ, ವಿಜಯ್ ಪ್ರಕಾಶ್ ಸರ್ ಅವ್ರ ಆಫೀಸಲ್ಲಿದ್ದರು. ಹೋಗಿ ಕೇಳಿದೆ, ಸರ್ ನಮ್ಮದೊಂದು ಸಿನಿಮಾಗೆ ಎಡಿಟ್ ಯಾರು ಕಲಾವಿದರು ಅಂದರು. ಎಲ್ಲ ಹೊಸಬ್ರ, ಸರಿ ಸರ್ ಮಾಡಿಕೊಡ್ತೀರಾ ಅಂತ. ಫಸ್ಟು ಸಿನಿಮಾ ನೋಡ್ತೀನಪ್ಪ ಆಮೇಲೆ ಅಂತ ಸ್ಟುಡಿಯೋಗೆ ಬಂದು ಸಿನಿಮಾ ನೋಡಿದ್ರು. ಸಿನಿಮಾ ನೋಡಿದ್ಮೇಲೆ ಸರ್ ಹೇಗೆ ಅನ್ನಿಸ್ತು ಅಂತ ಕೇಳಿದೆ ಅವ್ರಿಗೆ. ಅವರು ಯಾವಾಗಲಿಂದ ಕೆಲಸ ಶುರು ಮಾಡೋಣ ಅಂತಂದರು. ಬಟ್ ಸರ್ ನಾಳೆಯಿಂದನೇ ಮಾಡ್ಬೋದು ಅಂತ ಸುರೇಶ್ ಸಾರು ಮತ್ತು ಅವ್ರ ಅಸ್ಟೆಂಟು ಮಂಜು ಇಬ್ಬರು ಬಂದು ಕೆಲಸ ಬೆಳಗ್ಗೆ 7 ಗಂಟೆಗೆ ವೆರಿ ಶಾರ್ಪು, 5 ನಿಮಿಷ ಮುಂಚೆ ಇರ್ತಾರೆ ಹೊರತು ಲೇಟ್ ಅಂತೂ ಮಾಡಲ್ಲ. ಕರೆಕ್ಟಾಗಿ ಬರೋರು. 6:30 ಗಂಟೆ ವರ್ಕ್ ಇರೋದು. 2 ಸಲ ಕಾಫಿ, 1 ಸಲ ಊಟ ಅಷ್ಟೇ, ಬೇರೆ ಏನೂ ಇಲ್ಲ. ಬರೀ ಕೆಲಸದ ವಿಷಯ ಅಷ್ಟೇ, ಬೇರೆ ಏನೂ ಮಾತಾಡ್ತಿರಲಿಲ್ಲ. ಸಿನಿಮಾ ವಿಷಯ ಅಷ್ಟೇ, ಯಾವುದ್ರ ಬಗ್ಗೆನೂ ಮಾಡ್ತಿರಲಿಲ್ಲ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಿನ್ನೆನೂ ಫೋನ್ ಮಾಡಿದರು, ತುಂಬ ಚೆನ್ನಾಗಿ ಬಂದಿದೆ, ರಿಲೀಸ್ ಮಾಡಿ ಬೇಗ, ತುಂಬ ಈ ಬೇರೆ ಥರ ಇದೆ ಸಿನಿಮಾ ಅಂತ ಅಲ್ಲ ಅವರು ಹೇಳ್ತಾಯಿದ್ರು. ನಾನು ಅವಾಗ ಅವರು ದಳಪತಿ ಆ ಥರದ್ದೆಲ್ಲ ಕೆಲವೊಂದು ಸಿನಿಮಾ ಮಾಡಿದಾಗ ಆ ಥರದ್ದು ಕೆಲವೊಂದು ಶೇಡ್ಗಳೆಲ್ಲ ಇದೆ ಅಂತ ಸಾರ್ ಹೇಳಿದ್ದು. ಅಂಥ ಒಂದು ಲೆಜೆಂಡ್ ನಮಗೆ ಮಾಡಿಕೊಟ್ಟಿರೋದು, ಅವ್ರಿಗೊಂದು ಧನ್ಯವಾದಗಳು. ಹಾಗೆ ಮಾನಸ ಹೊಳ್ಳ ಅವರು ಸಂಗೀತ ನಿರ್ದೇಶನ, ಒಂದು 5 ಸಲ ಬ್ಯಾಕ್ಗ್ರೌಂಡ್ ಸ್ಕೋರ್ ಚೇಂಜ್ ಮಾಡಿದ್ದಾರೆ. ಮೇಡಮ್ ಇದು ಬೇಡ ಅಂದರೆ ಅವ್ರು ಅವಾಗ ಚೇಂಜ್ ಮಾಡ್ತಿರಲಿಲ್ಲ. ಹೇಳಿ ಬಂದಮೇಲೆ ಫೋನ್ ಮಾಡೋರು, ಸರ್ ರೆಡಿ ಇದೆ ಬಂದೊಂದ್ಸಲಿ ನೋಡಿ ಅಂತ. ಹೋಗಿ ನೋಡಿದ್ಮೇಲೆ ಸರ್ ಮೇಡಮ್ ಇದು ಬೇಡ ಅನಿಸುತ್ತೆ ಅಂತ ನನಗೆ ಇದು. ಅವರು ಮೋಸ್ಟ್ಲಿ ಎಷ್ಟೋ ಸಲ ಬೇಜಾರಾಗಿದ್ದಿದೆ, ಇದು ಏನು ತಲೆ ತಿಂತವ್ರೆ ಅನ್ನೋ ಥರ. ಬಟ್ ಆದರೂ ಮಾಡಿಕೊಡೋರು, ತುಂಬ ಪೇಷನ್ಸ್ ಅವ್ರಿಗೆ, ತುಂಬ ಅಂದರೆ ತುಂಬ ಪೇಷನ್ಸು. ಬಟ್ ಕೆಲಸ ಅಷ್ಟೇ. ಅವರು ರೆಮೋ ಅವರು ಹೇಳಿದ ಹಾಗೆ ತುಂಬ ಕೆಲಸದ ಬಗ್ಗೆನೇ ಯೋಚನೆ ಮಾಡೋರು. ಆಮೇಲೆ ಸುಮಾರು ಒಂದು 7-8 ಸರಿ ಫೋನ್ ಮಾಡಿ ಕೇಳೋರು, ಸರ್ ಇದನ್ನು ಹೀಗೆ ಮಾಡೋಣ ಅಂತ. ಆಮೇಲೆ ಆ ಮಕ್ಕಳ ಸಾಂಗು ರೆಮೋ ಮೇಡಮ್ ಅವ್ರು ಬರೆದಿದ್ದಾರೆ. ಬಟ್ ಅದು ಫಸ್ಟು ಬೇರೆ ಸಾಂಗ್ ಇದ್ದಿದ್ದು, ಬೇರೆ ಇತ್ತು. ಬೇಡ ಒಂದು ಮೋಟಿವೇಶನ್ ಸಾಂಗ್ ಮಾಡೋಣ ಅಂತ ಸುಮ್ಮನೆ ನನಗೆ ಅನಿಸಿದ್ದು. ಬಟ್ ಲೈನ್ಸ್ಗಳು ನನಗೇನೋ ಇದಿರಲಿಲ್ಲ. ರೆಮೋ ಅವ್ರ ಕೈಲಿ ಬರ್ಸಿದ್ರು, ತುಂಬ ಚೆನ್ನಾಗಿತ್ತು ಲೈನ್ಸ್ಗಳು. ಒಂದು ಸಣ್ಣ ಪುಟ್ಟ ಹೇಳಿದೆ ಈ ಥರ ಮಾಡ್ಕೋಬೋದು ಅಂತ ಮಾಡಿಕೊಟ್ರು. ಅದಾದಮೇಲೆ ಫಸ್ಟು 2 ಸಿಂಗರ್ ಕೈಲಿ ಹಾಡಿಸಿದ್ದನ್ನು ನನಗೊಂದು 4 ಜನ ಸಿಂಗರ್ ಕೈಲಿ ಹಾಡಿಸಿ ಮೇಡಮ್ ತುಂಬ ಚೆನ್ನಾಗಿರುತ್ತೆ ಅಂದೆ. 4 ಜನ ಸಿಂಗರ್ ಕೈಲಿ ಹಾಡಿಸಿದ್ಮೇಲೆ ಮತ್ತೆ ಚೆನ್ನಾಗಿದೆ ಎಲ್ಲ ಫೈನಲ್ ಆಯಿತು. ಮತ್ತೆ ಬೇಡ ಅಂತ ಮಕ್ಳ ಕೈಲಿ ಹಾಡ್ಸೋಣ ಸಾರ್ ಅಂತಂದರು. ನಾನು ಅವ್ನು ದೊಡ್ಡವರು, ಇವರು ಮಕ್ಕಳು ಹೇಗೆ ಮೇಡಮ್ ಮ್ಯಾಚ್ ಆಗುತ್ತೆ ಅಂದೆ. ಒಂದು ಪ್ರಯತ್ನ ಮಾಡೋಣ ಇರಿ ಸಾರ್ ಅಂತ ಒಂದು 2-3 ಸ್ಟುಡಿಯೋಗಳಲ್ಲಿ ಮಕ್ಕಳು ಎಲ್ಲೆಲ್ಲಿ ಸಿಗ್ತಾರೆ ತರಲ್ಲ ಹಾಡಿದ್ರು. 5 ಜನ ಮಕ್ಕಳು ತುಂಬ ಮುದ್ದಾಗಿ ಹಾಡಿದ್ದಾರೆ. ಅವರ ಡೆಡಿಕೇಶನ್ ಹೇಗಿದೆ ಅಂತಂದರೆ ಒಂದು 4 ಸಾಲು ಕೊಟ್ಬಿಟ್ಟಿದ್ರು ಈ ಮಕ್ಕಳಿಗೆ ಈ ಸಾಲು ಅಂತ. ಅವರಲ್ಲಿ ಹಾಡಬೇಕು. ಅವ್ರ ತಂದೆ ತಾಯಿಗಳು ಅಲ್ಲಿ ಬಂದಿದ್ದರು. ಏನೋ ಒಂದು ನೀರು ಕುಡ್ಸೋಕ್ಕೆ ಬರ್ತಾರೆ, ಬೇಡ ಹೋಗು ಅಂತಾರೆ. ಇವ್ರ ಪಾಡಿಗೆ ಇವರೆಲ್ಲ ಲೈನ್ ಹಾಡ್ಕೊಳ್ತಿರ್ತಾರೆ ಮನ್ಸಲ್ಲಿ ಕೂತ್ಕೊಂಡು. ಅಂದರೆ ತುಂಬ ಡೆಡಿಕೇಶನ್ ಆಗಿ ಹಾಡಿದ್ರು. ಈ ಥರದೊಂದು ಮಾಸು, ಒಂದು 5 ಫೈಟು, 2 ಫೈಟ್ ಮಾಸ್ಟರ್ಗಳು ಮಾಡಿಕೊಟ್ಟಿದ್ದಾರೆ. ಒಬ್ಬರು ಟೈಗರ್ ಶಿವು ಅಂತ ಇಲ್ಲಿ ಬಂದಿದ್ದಾರೆ, ಇನ್ನೊಬ್ಬರು ನಮ್ಮ ಕೌರವ್ ವೆಂಕಟೇಶು ಹಿರಿಯ ಫೈಟ್ ಮಾಸ್ಟ್ರು ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಶಿವು ಅವ್ರದ್ದು ಒಂದು ಫೈಟ್ ಮಾತ್ರ ತುಂಬ ಜಬರ್ದಸ್ತಾಗಿದೆ. ಅವ್ರು ಹೇಳ್ತಾಯಿದ್ರು ಒಂದ್ಸಲಿ, ದುನಿಯಾ ವಿಜಯ್ ಅವ್ರು ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಅಂತ ಹೇಳ್ತಿದ್ರು. ಥ್ಯಾಂಕ್ ಯು ಸರ್, ಮಾಡಿಕೊಟ್ಟಿದ್ದೀರಿ. ಹಾಗೆ
ಈ ಥರ ಒಂದು ಆಕ್ಷನ್ ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಸ್ಕೋರು ಒಬ್ಬರು ಲೇಡಿ ಅಂದರೆ ಆ ಫೀಲಿಂಗ್ ಥರ ಅವರು ಮಾಡಿದ್ದು ಮೋಸ್ಟ್ಲಿ ಮೊದಲ ಬಾರಿ ಅನಿಸುತ್ತೆ ನನಗನ್ಸಿದ್ದು. ಗೊತ್ತಿಲ್ಲ ಬೇರೆ ಯಾರೋ ಮಾಡಿ ಇರ್ತಾರೋ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಮೇಡಮ್. ಹಾಗೆ ತುಂಬ ಜನ ಕಲಾವಿದರಿದ್ದಾರೆ ಇಲ್ಲಿ. ಹಿರಿಯ ರಂಗಭೂಮಿ ದಿಗ್ಗಜ ಅವರು BV ರಾಜಾರಾಮ್ ಬಂದಿದ್ದಾರೆ. ಅವ್ರ ಹತ್ರ ಹೋಗಿ ಕೇಳಿದೆ, ಸರ್ ಒಂದು ಮುಖ್ಯಮಂತ್ರಿ ಪಾತ್ರ ಇದೆ ಮಾಡಿಕೊಡಿ ಅಂತ ಕೇಳಿದೆ. ಅವರು ನಾನು ಮಾಡಬೇಕಾ, ನಿಮಗೆ ನಾನೇ ಮಾಡಬೇಕು ಅನಿಸುತ್ತಾ ನೋಡಿ ಅಂತ ಅಂದರು. ಮಾಡಿಕೊಟ್ರು ಪಾಪ, ಖಂಡಿತವಾಗ್ಲೂ. ಹೀಗೆ ಸಾಕಷ್ಟು ಜನ, ತುಂಬ ಜನ ಎಲ್ಲ ಅದೇ ಮೇಡಮ್ ಅವ್ರು ಹೇಳ್ದಂಗೆ ಮೋಸ್ಟ್ಲಿ ಅವ್ರು ಲೆಕ್ಕ ಹಾಕಿದ್ದಾರೆ ಅನಿಸುತ್ತೆ ಎಷ್ಟೆಷ್ಟು ಕ್ಯಾರೆಕ್ಟರ್ಗಳು ಬರ್ತಾರೆ ಅಂತ. ಒಂದು 170-180 ಜನ ಕ್ಯಾರೆಕ್ಟರ್ಗಳು, ಎಲ್ಲ ಕ್ಯಾರೆಕ್ಟರ್ಗಳು ಬರುತ್ತೆ. ತುಂಬ ಜನ ಬಂದಿದ್ದೀರಿ, ದಯವಿಟ್ಟು ಕ್ಷಮಿಸಿ, ನಿಮ್ಮ ಹೆಸರುಗಳು ಹೇಳೋಕ್ಕಾಗಲ್ಲ. ಆಮೇಲೆ ಕಟಕದಮ್ಮನ ಡಬ್ಬಿಂಗ್ ಒಂದು ಸಾಂಗ್ದೇನೋ ಹರಿಕೃಷ್ಣ ಅವ್ರ ಸ್ಟುಡಿಯೋಲಿ ಡಬ್ಬಿಂಗ್ ಮಾಡಿದ್ದು. ಅಲ್ಲೊಂದು ಸಾಂಗ್ ನಮ್ಮದು ಡಬ್ಬಿಂಗ್ ನಡೀತಾನೆ ಇತ್ತು. ಒಂದು 2-2.5 ತಿಂಗಳು 3 ತಿಂಗಳು ಹತ್ತತ್ರ ಡಬ್ಬಿಂಗ್ ಮಾಡಿದ್ದೀವಿ. ಫಸ್ಟು ಒಂದ್ಸಲಿ ಯೋಗರಾಜ್ ಭಟ್ರು ಸರ್ ಬಂದಿದ್ದರು, ಹರಿಕೃಷ್ಣ ಅವ್ರು ಅಲ್ಲೇ ಇದ್ದರು. ಅವರು ಶಕ್ತಿ ಅಂತ ಅವ್ರು ಇಂಜಿನಿಯರ್ ಹೇಳಿದ್ರು, ಸರ್ ಠಾಣೆ ಡಬ್ಬಿಂಗ್ ನಡೀತಾ ಇದೆ, ಇನ್ನೊಂದು ಅರ್ಧ ಗಂಟೆ ಆ ಕ್ಯಾರೆಕ್ಟರ್ ಹೋದ್ಮೇಲೆ ಮಾಡಿ. ಸರಿ ವೆಯ್ಟ್ ಮಾಡ್ತಾಯಿದ್ರು. ನಾವು ಮಾಡಬೇಕಾದ್ರೆ ಒಂದು 3-4 ಸರಿ ಬಂದಿದ್ದರು. ಬಂದಾಗೆಲ್ಲ ಸರ್ ಠಾಣೆ ಡಬ್ಬಿಂಗ್ ನಡೀತಾ ಇದೆ ಅಂತ. ಓಕೆ ಎಲ್ಲ ಆಯಿತು, ಮುಗಿಸ್ಕೊಂಡು ಹೋಗೋರು. ಅವ್ರು 3 ತಿಂಗಳ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ರು ಕಟಕದಮ್ಮನ. ಮುಗಿಸ್ಕೊಂಡ್ಬಂದ್ಬಿಟ್ಟು ಶಕ್ತಿ ಏನು ಠಾಣೆನೇ ನಡೀತಾ ಇದೆಯಾ ಅಂದರು. ಹ್ಞೂ ಸರ್ ಅಂದು. ಮಾಡ್ತಾನೆ, ಎಷ್ಟು ವರ್ಷ ಆಗುತ್ತೆ ಇನ್ನ ಅಂತ ಕೇಳಿದ್ರು. ಸರ್ ಇನ್ನೇನು ಮುಗೀತು, ಒಂದು 4 ಕ್ಯಾರೆಕ್ಟರ್ ಇದೆ ಅಂದರು. ಅಂದರೆ ಪ್ರತಿಯೊಂದು ಪಾತ್ರಗಳು ಸಹ ಅವ್ರ ಕೈಯಲ್ಲೇ ನಾವು ಡಬ್ಬಿಂಗನ್ನು ಮಾಡಿಸಿದ್ದೀವಿ. ತುಂಬ ಜನ ಅಂದರೆ ರಂಗಭೂಮಿ ಕಲಾವಿದರಾಗಿರ್ಬೋದು, ಸುಮಾರು ಜನ ಇದರಲ್ಲಿ 1-2-3 ಸಿನಿಮಾ ಹೀರೋ ಆ್ಯಕ್ಟ್ ಮಾಡಿದಂಥ ಸುಮಾರು ಜನಗಳು ನಮ್ಮ ಸಿನಿಮಾದಲ್ಲಿ ಈ ಕ್ಯಾರೆಕ್ಟರ್ ಇಷ್ಟ ಆಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ರೋಹಿತ್ ನಾಗೇಶ್ ಆಗಿರ್ಬೋದು, ಕುಲ್ದೀಪ್ ಆಗಿರ್ಬೋದು, ಶೈಲೇಂದ್ರ, ಸುಮಾರು ಜನ, ಹರೀಶ್ ಶೆಟ್ಟಿ. ಅಂದರೆ ಇನ್ನೊಂದು ವಿಶೇಷತೆ ಏನಂತಂದರೆ ಎಲ್ಲ ಊರಿನ ಕಲಾವಿದರು ಇದ್ದಿದ್ದಲ್ಲೇ, ಚಾಮರಾಜನಗರದಿಂದ ಹಿಡಿದು ಕೊಳ್ಳೇಗಾಲದಿಂದ ಹಿಡಿದು ಕುಶಾಲನಗರ, ಮಡಿಕೇರಿ, ಶಿವಮೊಗ್ಗ, ಪ್ರತಿ ಊರಿನ ಕಲಾವಿದರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ರಿಗೂ ಹೆಸರು ಹೇಳಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ, ಬಟ್ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಶೂಟಿಂಗ್ ಟೈಮಲ್ಲಿ ಆರ್ಟಿಸ್ಟ್ಗಳಿಗೆ ಸುಮಾರು ಜನ ತುಂಬ ನೇರವಾಗೂ ಹೇಳಿದ್ದಾರೆ. ಹಾಗೆ ಕೆಲವ್ರ ಹತ್ರ ಹೇಳಿದ್ದಾರೆ, ಅಂದರೆ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಭಗತ್ ಸರ್ ಅಂತ ತುಂಬ ಹೇಳಿದ್ದಾರೆ. ದಯವಿಟ್ಟು ಕ್ಷಮಿಸಿ, ಹಾಗೆ ಟಾರ್ಚರ್ ಆಗಿದ್ದರೆ ಬರೀ ಸಿನಿಮಾಗೋಸ್ಕರ ಅಷ್ಟೇ ಇದನ್ನು ಮಾಡ್ತಾ ಇದ್ದಿದ್ದು. ಆಮೇಲೆ ಟೆಕ್ನಿಷಿಯನ್ಗಂತೂ ತುಂಬ ನನಗೆ ಯಾವಾಗ ಅಂದರೆ ಫೋನ್ ಮಾಡೋದು. ಪಾಪ ನಿನ್ನೆ ರಾತ್ರಿನೂ ಸಹ ಅವನು ಡಿಸೈನ್ ಮಾಡಿ ಕಳಿಸಿದ್ದಾನೆ, ಶಿವು ಅಂತ. ಅವನದೊಂಥರ ಪಾಪ ಕ್ಯಾರೆಕ್ಟ್ರು. ನನಗೆ ಕಬ್ಬು ಬೇಕು ಅಂದರೆ ಅವ್ನು ಸಕ್ಕರೆ ಕೊಟ್ಟಿರ್ತಾನೆ. ಏನಕ್ಕೆ ಅಂದರೆ ಕಬ್ಬಿಂದ ತಾನೇ ಸಕ್ಕರೆ ಆಗೋದು, ತಗೊಳ್ಳಿ ಅಂತ. ನಾನು ಓಪನಿಂಗ್ ಆದರೆ ಅವ್ನು ಎಂಡಿಗೆ ಹೋಗಿರ್ತಾನೆ ಆಲ್ರೆಡಿ. ಬಟ್ ಆದ್ರೂ ತುಂಬ ಪೇಷನ್ಸ್ ಆಗಿ ಮಾಡಿಕೊಟ್ಟಿದ್ದಾನೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಕನ್ನಡ ಸಿನಿಮಾ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ. ದಯವಿಟ್ಟು ಥಿಯೇಟ್ರಲ್ಲಿ ಕನ್ನಡ ಸಿನಿಮಾಗಳನ್ನು ನೋಡಿ, ಕನ್ನಡ ಸಿನಿಮಾಗಳನ್ನು ಬೆಳೆಸಿ. ಯಾವುದೇ ಕಾರಣಕ್ಕೂ ಸಿನಿಮಾ ನೋಡ್ದಿರಾ ಜಡ್ಜ್ಮೆಂಟ್ ಮಾಡಬೇಡಿ ದಯವಿಟ್ಟು. ಸೋಷಿಯಲ್ ಮೀಡಿಯಾಗಳಲ್ಲಿ ಪಿಕ್ಚರ್ ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತ. ದಯವಿಟ್ಟು ಕನ್ನಡ ಸಿನಿಮಾಗಳು ತುಂಬ ಒಳ್ಳೊಳ್ಳೆ ಸಿನಿಮಾ ಬರ್ತಾಯಿದೆ ನೋಡಿ. ಹಾಗೆ ಠಾಣೆ ಸಿನಿಮಾನೂ ರಿಲೀಸ್ ಆಗುತ್ತೆ. ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಂತಹ ಕಲಾವಿದರು, ಟೆಕ್ನಿಷಿಯನ್ ಎಲ್ಲರೂ ದಯವಿಟ್ಟು ಇದರ ವಿಚಾರಗಳನ್ನು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚ್ಕೊಳ್ಳಿ. ನಮ್ಮ ಸಿನಿಮಾ ನಾವು ಹೇಳಿದಿರ ಇನ್ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ. ನಾವು ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಅದೊಂದು ಮನವಿ. ಪ್ರತಿಯೊಬ್ಬರಿಗೂ, ಇಲ್ಲಿ ಬಂದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಇದನ್ನು ಹೊರತುಪಡಿಸಿ ನಮ್ಮ ಸಾಕಷ್ಟು ಕಂಪನಿ ನಾಟಕಗಳನ್ನು ಮಾಡಿದ ಮಮತಾ ಮೇಡಮ್ ಅವ್ರು ಬಂದಿದ್ದಾರೆ, ನಮ್ಮ ಸುರೇಶ್ ಅಣ್ಣ ಅವ್ರು ಬಂದಿದ್ದಾರೆ, ಸುಮಾರು ಜನ, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮಹಿಳಾ ದಿನಾಚರಣೆ ಆಗಿ ತುಂಬ ದಿನ ಆಗಿದೆ. ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಏನಕ್ಕೆ ಅಂತಂದರೆ ಪ್ರೊಡ್ಯೂಸರು, ನಿರ್ಮಾಪಕರು ಲೇಡಿ, ಮ್ಯೂಸಿಕ್ ಡೈರೆಕ್ಟ್ರು ಲೇಡಿ, ಪ್ರತಿಯೊಬ್ಬರು ತುಂಬ ಜನ ಇದರಲ್ಲಿ. ಮಕ್ಕಳು ಹಾಡಿದವರು 5 ಜನ ಹೆಣ್ಮಕ್ಳು. ಇಲ್ಲ, ಒಂದು ಗಂಡ್ಮಗು. ಹೆಣ್ಮಗಿದೆಯಾ? ಓಕೆ, ಒಂದು ಗಂಡು ಮಗು. ಅವನಿಗೂ ಶುಭಾಶಯ. ಓಕೆ, ಆದರೆ ಶುಭಾಶಯಗಳು. ಮತ್ತು ಇದು ಅಷ್ಟೇ. ಇನ್ನೊಂದು ಏನಂತಂದರೆ ಪ್ರವೀಣ್ ಅವರು ಅವ್ರು ಬಂದಾಗ ಕತೆ ಕೇಳಿದ ಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇದನ್ನು ಮಾಡಿದ್ದು. ಅವರ ತಾಯಿ ಹೆಸರಲ್ಲಿ ಅದನ್ನು ಇನ್ವೆಸ್ಟ್ ಮಾಡಿದ್ದಾರೆ. ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ಅವ್ರ ಸಪೋರ್ಟ್ ಹಿಂಗೆ ರಿಲೀಸ್ವರೆಗೂ ಇದ್ದು ಆದರೆ ಖಂಡಿತ ಎಲ್ಲರ ಕಡೆಯಿಂದ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ.
ಹಾಗೆ ಮಾಧ್ಯಮ ಮಿತ್ರರು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸಿನಿಮಾಗೆ ಬಂದು ಆಮೇಲೆ ಮತ್ತೆ ರಂಗಭೂಮಿಗೆ ಹೋಗಿದೆ. ಅಲ್ಲಿ ನಿರಂತರವಾದ 12 ವರ್ಷಗಳ ಕೆಲಸ ಮಾಡ್ತಾ ಒಂದು ನನ್ನದೇ ಆದಂಥ ಅಂತರಂಗ ಬಹಿರಂಗ ಅಂತೇಳಿ ತಂಡ ಕಟ್ಕೊಂಡು ಮುನ್ನಡೆಸ್ತಾ ಇದ್ದೀನಿ. ಹಿರಿಯರಾದಂತಹ ರಾಜಾರಾಮ್ ಸರ್ ಬಂದಿದ್ದಾರೆ, ಧನ್ಯವಾದಗಳು ಸರ್. ಸೊ ನಮ್ಮದು ನಿರ್ದೇಶಕರದ್ದು ಅವಿನಾಭಾವ ಸಂಬಂಧ 15-16 ವರ್ಷಗಳಿಂದ. ಅವರು ಸಮುದಾಯದಲ್ಲಿ ಇದ್ದಬೇಕಾದ್ರಿಂದ ನಾನು ಸಮುದಾಯದಲ್ಲೇ ಮೊದಲು ಬಣ್ಣ ಹಚ್ಚಿದ್ದು, ಬೆಂಗಳೂರು ಸಮುದಾಯದಲ್ಲಿ. ಸೊ ಅಲ್ಲಿಂದ ಅವರ ನಮ್ಮ ಒಡನಾಟ. ಸೂಟ್ ಸಿನಿಮಾದಲ್ಲೂ ಇಬ್ಬರು ಕೆಲಸ ಮಾಡಿದ್ವಿ, ಈ ಸಿನಿಮಾದಲ್ಲೂ ಇಬ್ಬರು ಜೊತೆಲೇ ಕೆಲಸ ಮಾಡಿದ್ವಿ. ಎಲ್ಲ ಸಿನಿಮಾಗಳಲ್ಲಿ ನಾನು ಮಾಡಿರೋಂಥ ಒಂದು 29-30 ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಎಲ್ಲ ನೆಗೆಟಿವ್ ಪಾತ್ರಗಳೇ ಕೊಡ್ತಾಯಿದ್ರು. ನಮ್ಮ ನಿರ್ದೇಶಕರಿಗೆ ಏನು ಅನಿಸ್ತಾ ಗೊತ್ತಿಲ್ಲ, ಅವ್ರು ಮಾಡಿದ 2 ಸಿನಿಮಾದಲ್ಲಿ ಮೊದಲನೇ ಸಿನಿಮಾದಲ್ಲಿ ಪಾಸಿಟಿವ್ ರೋಲ್ ಕೊಟ್ಟಿದ್ರು, ಇದರಲ್ಲಿ ನೆಗೆಟಿವ್ ಜೊತೆಯಲ್ಲಿ ಪಾಸಿಟಿವ್ ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ನೀನು ಪಾಸಿಟಿವ್ ಪಾತ್ರಗಳನ್ನೇ ಮಾಡು ಅಂತ ಇರ್ಬೋದು. ಸೊ ಧನ್ಯವಾದಗಳನ್ನ ಹೇಳ್ತೀನಿ ನಮ್ಮ ಭಗತ್ರಾಜ್ ಅವ್ರಿಗೆ. ದಯವಿಟ್ಟು ಇಲ್ಲಿ ಬಂದಿರೋಂತಹ ಎಲ್ಲ ಗಣ್ಯರಿಗೆ ಹಾಗೂ ಮಿತ್ರರಿಗೆ ಹಾಗೂ ನನ್ನ ಕೋ ಆರ್ಟಿಸ್ಟ್ಗಳಾದಂಥ ಎಲ್ಲರಿಗೂ ಹಾಗೂ ಪತ್ರಿಕೆ ಹಾಗೂ ಮಾಧ್ಯಮ ಮಿತ್ರರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಸದಾ ನಮ್ಮ ಠಾಣೆ ಸಿನಿಮಾಗೆ ಎಲ್ಲರ ಸಹಕಾರ ಇರುತ್ತೆ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಎಲ್ಲರಿಗೆ ನಮಸ್ಕಾರ. ಪ್ರವೀಣ್ ಅವ್ರಿಗೆ ನನ್ನ ಪ್ರಕಾರ ಒಳ್ಳೆ ಭವಿಷ್ಯ ಇದೆ. ಈ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಆಲ್ರೆಡಿ ತುಂಬ ಜನ ಮಾತಾಡಿದ್ದಾರೆ. ಈ ಸಾಂಗ್ ಏನಿದೆ ಮೋಟಿವೇಶನ್ ಸಾಂಗು, ಅದ್ರಲ್ಲಿ ನಮ್ಮ ಲೈಫಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಬರ್ತಕ್ಕಂಥದ್ದು. ಸಿನಿಮಾ ಅಂತಲ್ಲ, ಇಡೀ ಜೀವನದಲ್ಲಿ ನಾವು ಬೆಳಿಬೇಕಾದ್ರೆ ಕಷ್ಟ ಸುಖ ಹೇಗೆ ಬರುತ್ತೋ, ಅದರಲ್ಲಿ ಏನು ಮೋಟಿವೇಶನ್ ಬರುತ್ತೋ, ಕೆಲವು ಕಂಟೆಂಟ್ ಏನಿದೆ ಒಂದೊಂದು ವರ್ಡನ್ನು ನಿಜಕ್ಕೂ ಅದನ್ನು ಅಳವಡಿಸ್ಕೊಂಡ್ರೆ ನಾವು ಜೀವನದಲ್ಲಿ ಮುಂದೆ ಬರ್ತೀವಿ. ಹಾಗಾಗಿ ಈ ಚಿತ್ರಕ್ಕೆ ಒಳ್ಳೆಯದಾಗಲಿ. ಠಾಣೆ ಕೇರಪ್ ಶ್ರೀರಾಮ್ಪುರ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವಿಶ್ ಯು ಆಲ್ ದ ಬೆಸ್ಟ್. ಸಿನಿಮಾ ಯಶಸ್ವಿ ಆಗಲಿ. ಏನು ಅಂತ ಹೇಳಿದ್ರೆ ಎಲ್ಲ ಸ್ನೇಹಿತರನ್ನ ಭೇಟಿಯಾಗುವಂಥ ಒಂದು ಸಂದರ್ಭ. ಯಾಕಂದರೆ ನಾವೆಲ್ಲ ಒಟ್ಟಿಗೆ ನಾಟಕ ಮಾಡಿ ಬಂದಿದ್ದು. ಆ್ಯಂಡ್ ಇವತ್ತು ಪ್ರವೀಣ್ ನಟನಾಗಿ ಲಾಂಚ್ ಆಗ್ತಾ ಇರೋದು ನನಗೆ ಬಹಳ ಹೆಮ್ಮೆಯ ವಿಷಯ. ನನಗೆ ಇನ್ನೂ ಬಹಳ ಖುಷಿಯಾಗೋ ವಿಷಯ ಏನು ಅಂತ ಹೇಳಿದ್ರೆ, ನಾನು ಸಾಮಾನ್ಯವಾಗಿ ನಿರ್ಮಾಪಕರ ಜೊತೆಗೆ ಮಾತನಾಡ್ತಾ ಇರ್ಬೇಕಾದ್ರೆ ಯಾವಾಗಲೂ ಹೇಳ್ತಾ ಇರ್ತೀವಿ, ನಿರ್ಮಾಣ ಮಾಡ್ತಾ ಇರ್ಬೇಕಾದ್ರೆ ಬರೀ ಬಂಡವಾಳ ಹಾಕೋದಷ್ಟೇ ಅಲ್ಲ, ತಾಯಿ ಹೃದಯ ಇಟ್ಕೊಂಡು ಕೆಲಸ ಮಾಡಿ ಆಲ್ವೇಸ್ ಕಲಾವಿದರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ. ಆದರೆ ಇಲ್ಲಿ ತಾಯಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದಾಗ ಅದು ಬಹಳ ಒಂದು ಒಳ್ಳೆಯ ಸೂಚನೆ ಪ್ರಾಜೆಕ್ಟ್ಗೆ. ಸೊ ಹಾಗಾಗಿ ಎಲ್ರಿಗೂ ಒಳ್ಳೇದಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಆ್ಯಂಡ್ ಅದ್ಭುತವಾದಂಥ ಕಲಾವಿದರು, ನಾನು ಎಲ್ಲರೂ ನೋಡಿದ್ದೀನಿ. ಐ ಥಿಂಕ್ ಅವರೆಲ್ಲರೂ ಕೂಡ ಸಾಥ್ ಕೊಟ್ಟು ಸಿನಿಮಾ ಮಾಡಿರೋದು ಐ ಥಿಂಕ್ ಒಂದು ಒಳ್ಳೆಯ ಪಾಸಿಟಿವ್ ಫೀಲಿಂಗ್ಸ್. ಹಾಗಾಗಿ ಸಿನಿಮಾ ನೋಡೋದಕ್ಕೆ ಖಂಡಿತವಾಗ್ಲೂ ನಾನಂತೂ ಕಾತರನಾಗಿ ಕಾಯ್ತಾ ಇದ್ದೀನಿ. ಎಲ್ಲ ನಿಮ್ಮ ಸ್ಟೋರೀಸ್ಗಳನ್ನ ಕೇಳಿ ಐ ಆಮ್ ವೆರಿ ಇಂಟ್ರೆಸ್ಟೆಡ್. ಖಂಡಿತವಾಗ್ಲೂ ಪ್ರೇಕ್ಷಕರಿಗೂ ಕೂಡ ನಿಮ್ಮ ಈ ಕಥೆಗಳನ್ನ ಕೇಳಿದಾಗ ಖಂಡಿತವಾಗ್ಲೂ ಅವರು ಚಿತ್ರಮಂದಿರಕ್ಕೆ ಬಂದೇ ಬರ್ತಾರೆ ಅನ್ನೋ ಒಂದು ಭರವಸೆ ಇದೆ. ಆ್ಯಂಡ್ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು.